ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿರಂತರವಾಗಿ 1 ರಿಂದ 2 ವರ್ಷ ಓದಿ ಹಲವಾರು ಪರೀಕ್ಷೆಗಳನ್ನು ಬರೆದು ಆ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾಗಿ ರಿಸಲ್ಟು ಬರದೇ ಇದ್ದಾಗ ಜೀವನವೇ ಸಾಕಾಗಿ ಹೋಗಿದೆ, ಇನ್ನು ನನ್ನಿಂದ ಆಗೋದಿಲ್ಲ, ಇದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡೋಣ ಅಂತಂದು ಅಂದ್ಕೊಳ್ಳೋರಿಗೆ ಒಂದು ಬಿದಿರಿನ ಗಿಡದ ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಿದಿರು ನಾವು ತಂದು ನೆಟ್ಟಾಗ ಅದು 5 ವರ್ಷದವರೆಗೂ ಮೇಲಕ್ಕೆ ಬೆಳೆಯುವುದಿಲ್ಲ. 5 ವರ್ಷದವರೆಗೂ ಅದು ಭೂಮಿಯಲ್ಲಿ ಆಳವಾಗಿ ಬೇರುಗಳನ್ನು ಬಿಡುತ್ತಾ ಸದೃಢವಾಗಿ ನಿಲ್ಲುತ್ತದೆ. 5 ವರ್ಷದ ನಂತರ ಅದು ಕೇವಲ 6 ವಾರದಲ್ಲಿ 90 ಮೀಟರ್ ಎತ್ತರವಾಗಿ ಬೆಳೆದು ನಿಲ್ಲುತ್ತದೆ. ಅದೇ ರೀತಿಯಾಗಿ ನಾವು ಕೂಡ ಇಷ್ಟು ದಿನ ಒಂದು ನಿರಂತರವಾಗಿ ಓದಿ ಪ್ರಯತ್ನ ಮಾಡಿದ್ದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ. ಮುಂದೆ ನಾವು ಶ್ರದ್ಧೆಯಿಂದ ತಾಳ್ಮೆಯಿಂದ ಇನ್ನೂ ನಿರಂತರವಾಗಿ ಓದಿದರೆ ಒಂದಲ್ಲ ಒಂದು ದಿನ ನಮಗೆ ಸಕ್ಸಸ್ಸು ಸಿಕ್ಕೇ ಸಿಗುತ್ತದೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ದಿನ ನಮಗೆ ಯೂಸ್ ಆಗೇ ಆಗುತ್ತದೆ, ಸಕ್ಸಸ್ಸು ಸಿಕ್ಕೇ ಸಿಗುತ್ತದೆ. ಹಾಗಾಗಿ ನಿರಂತರವಾಗಿ ಪ್ರಯತ್ನ ಮಾಡಬೇಕು.